ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಬ್ರಹ್ಮಾಸ್ತ್ರದ ಒಂದು ಮಾತು ಕೇಳಿ ಬರ್ತಾ ಇದೆ. ಹಿಂದಿನ ಸರ್ಕಾರಕ್ಕಿಂತ ನಿಮ್ಮ ಸರ್ಕಾರದಲ್ಲಿ ಕಮಿಷನ್ ದುಪ್ಪಟ್ಟು ಆಗಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಗುತ್ತಿಗೆದಾರರ ಸಂಘದಿಂದ ಬಹಿರಂಗ ಪತ್ರ ಬಂದಿರುವುದು ರಾಜ್ಯ ಸರ್ಕಾರದ ವಿರುದ್ಧ. ಈ ರೀತಿಯ ಒಂದು ಮಾತು ಕೇಳಿ ಬರ್ತಾ ಇದೆ. ಹಿಂದಿನ ಸರ್ಕಾರಕ್ಕಿಂತ ನಿಮ್ಮ ಸರ್ಕಾರ ಏನಿದೆ ಕಮಿಷನ್ ಅನ್ನು ಜಾಸ್ತಿ ಮಾಡಿದೆ, ದುಪ್ಪಟ್ಟು ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಗುತ್ತಿಗೆದಾರರ ಸಂಘ ಒಂದು ಬಹಿರಂಗ ಪತ್ರ ಬರೆತಿರುವುದು. ಬಾಕಿ ಹಣ ಬಿಡುಗಡೆಗೆ ಈಗ ಕಮಿಷನ್ ದುಪ್ಪಟ್ಟು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಿಮ್ಮ ಗಮನಕ್ಕೆ ತರಲು ಸಂಘಕ್ಕೆ ವಿಷಾದವಿದೆ ಅಂತ ಸಿಎಂ ಗಮನಕ್ಕೆ ಒಂದು ಪತ್ರವನ್ನು ಬರೆದಿರುವುದು. ತಾವು ಹಲವು ಬಾರಿ ನೀಡಿದ ಭರವಸೆ ಈವರೆಗೂ ಕೂಡ ಈಡೇರಿಲ್ಲ. 2 ವರ್ಷಗಳಿಂದ ಬಾಕಿ ಹಣಕ್ಕಾಗಿ ಓಡಾಡಿ ನಮಗೆ ಸಾಕಾಗಿದೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಈ ರೀತಿಯಾಗಿ ಪತ್ರವನ್ನು ಬರೆದಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಗುತ್ತಿಗೆದಾರರ ಕಮಿಷನ್ ಪತ್ರ ವಿಪಕ್ಷಗಳಿಗೆ ಈಗ ಆಹಾರ ಅಂತಾನೆ ಹೇಳ್ಬೋದು. ಮಾತಾಡೋಕೆ ಇನ್ನೂ ಒಂದು ವಿಷಯ ಸಿಕ್ತು ಅವರಿಗೆ. ರಾಜ್ಯ ಸರ್ಕಾರದ ವಿರುದ್ಧ ಈಗ ಕಮಿಷನ್ ಬ್ರಹ್ಮಾಸ್ತ್ರ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಿಂದೆ ಇದ್ದಂಥ ಒಂದು ಸರ್ಕಾರ ನಿಮಗಿಂತ ಸರ್ಕಾರದಲ್ಲೊಂದು ಏನಿತ್ತು ಅದರ ಒಂದು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರೊಂದು ಗಮನಕ್ಕೆ ತರೋಕೆ ಅಂತಾನೆ ಈಗ ಒಂದು ಪತ್ರವನ್ನು ಬರೆದಿರುವಂಥದ್ದು. ಬಾಕಿ ಹಣ ಬಿಡುಗಡೆಗೆ ಈಗ ಕಮಿಷನ್ ಜಾಸ್ತಿ ಕೇಳ್ತಾ ಇದ್ದಾರೆ, ದುಪ್ಪಟ್ಟು ಆಗ್ತಾ ಇದೆ. ಇದನ್ನು ನಿಮ್ಮ ಗಮನಕ್ಕೆ ತರೋದು, ನಾವೇನು ಸಂಘ ತರೋಕೆ ಬರ್ತಾ ಇದ್ವಿ, ನಮಗೂ ನಿಜಕ್ಕೂ ಕೂಡ ಬೇಜಾರಾಗ್ತಾ ಇದೆ. ನಾವು ಹಲವು ಬಾರಿ ನೀಡಿದಂತಹ ತಾವು ಏನು ನೀವು ಕೊಟ್ಟಿದ್ರಿ ಒಂದು ಭರವಸೆಗಳು ಅದು ಇದುವರೆಗೂ ಕೂಡ ಈಡೇರಿಲ್ಲ. 2 ವರ್ಷಗಳಿಂದ ಬಾಕಿ ಹಣ ಏನು ಉಳಿದಿದೆ ಅದಕ್ಕೆ ನಾವು ಸಾಕಷ್ಟು ಬಾರಿ ಓಡಾಡಿದ್ವಿ, ಮನವಿ ಮಾಡಿದ್ವಿ, ಆದರೂ ಕೂಡ ನಮಗೆ ಒಂದು ಹಣ ಸಿಗ್ತಾ ಇಲ್ಲ. ಈ ಒಂದು ವಿಚಾರ ನಿಮ್ಮ ಹತ್ರ ನಮಗೆ ಹೇಳ್ಕೊಳ್ಳೋಕೇನೆ ತುಂಬ ಬೇಜಾರಾಗ್ತಾ ಇದೆ. ಕಮಿಷನ್ನ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ ಈ ಒಂದು ವಿಚಾರದಲ್ಲಿ. ಇನ್ನು ಈ ವಿಚಾರ, ಈ ಒಂದು ಪತ್ರ ಬರೆದಿರುವಂಥ ವಿಚಾರ ಏನಿದೆ ಅದು ವಿರೋಧ ಪಕ್ಷಗಳಿಗೆ ಒಂದು ಪ್ಲಸ್ ಪಾಯಿಂಟ್ ಆಹಾರ ಆದಂತೆ ಏನೋ ಒಂದು ಪಾಯಿಂಟ್ ಸಿಗ್ತಪ್ಪ ನಮಗೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡೋಕೆ ಎನ್ನುವಂಥ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಖುಷಿಯಾಗಿರ್ಬೋದು. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಆಗಿರುವಂಥ ಆರ್ ಮಂಜುನಾಥ್ ಏನಿದ್ದಾರೆ ಅವರು ಸಿ ಎಂ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಗುತ್ತಿಗೆದಾರರ ಕಮಿಷನ್ ಪತ್ರ ಈಗ ವಿಪಕ್ಷಗಳಿಗೆ ಒಂದು ಮಾತಾಡೋಕೆ ಇನ್ನೂ ಒಂದು ಪಾಯಿಂಟ್ ಸಿಕ್ತು ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಗುತ್ತಿಗೆದಾರರ ಸಂಘದ ಆರ್ ಮಂಜುನಾಥ್ ಪತ್ರ ಬರೆದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸಿಎಂ ಅವರ ಹತ್ರ. ಗುತ್ತಿಗೆದಾರರ ಕಮಿಷನ್ ಪತ್ರ ಈಗ ಎಲ್ಲೆಡೆ ಒಂದು BJP ಅವರಿಗಾಗಿರ್ಬೋದು, ಬೇರೆ ಬೇರೆ ಪಕ್ಷದವರಿಗೆ ಮಾತನಾಡೋಕೆ ಒಂದು ಪಾಯಿಂಟ್ ಸಿಕ್ಕಿದೆ ಇವರಿಗೆ ರಾಜ್ಯ ಸರ್ಕಾರದ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.